ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆ ಜುಲೈ 14 ಮಂಗಳವಾರ ದಿನ ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಆಷಾಢ ಅಮಾವಾಸ್ಯೆ ಬಂದಿದೆ. ಈ ದಿನ ಕವಡೆ, ಏಲಕ್ಕಿ ಹಾಗೂ ₹1 ನಾಣ್ಯದಿಂದ ಮಾಡುವ ಈ ಸಣ್ಣ ಪರಿಹಾರ ಮುಂದಿನ 6 ತಿಂಗಳ ಕಾಲ ಅದೃಷ್ಟವನ್ನು ನೀಡಿ ಮನೆಯಲ್ಲಿ ಐಶ್ವರ್ಯ ನೆಮ್ಮದಿಯನ್ನು ಹೆಚ್ಚಿಸುವಂತೆ ಮಾಡುತ್ತದೆ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳನ್ನು ಮಾಡುವ ಪರಿಹಾರಗಳು ತುಂಬ ಬೇಗನೆ ರಿಸಲ್ಟ್ ಕೊಡುತ್ತದೆ. ಅಮಾವಾಸ್ಯೆ ದಿನಕ್ಕೆ ವಿಶೇಷ ಶಕ್ತಿ ಇರುತ್ತದೆ. ಈ ಅಮಾವಾಸ್ಯೆಗೆ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನ ಮಣ್ಣಿನಿಂದ ಎತ್ತುಗಳನ್ನು ತಯಾರಿಸಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸುವ ಪದ್ಧತಿಯನ್ನು ರೈತರು ಮಾಡುತ್ತಾರೆ. ತಾವು ಬೆಳೆಯುವ ಬೆಳೆಗೆ ತಿನ್ನುವ ಅನ್ನಕ್ಕೆ ಸಹಾಯ ಮಾಡಿದ ಎತ್ತುಗಳಿಗೆ ಧನ್ಯವಾದ ಸಲ್ಲಿಸುವ ರೀತಿ ಇದಾಗಿದೆ. ಈ ಅಮಾವಾಸ್ಯೆಯ ದಿನ ನದಿ ಸ್ನಾನಗಳನ್ನು ಮಾಡಿ ಪಿತೃಗಳ ಹೆಸರನ್ನು ಹೇಳಿ ದಾನಗಳನ್ನು ಮಾಡಿದರೆ, ಪಿತೃತರ್ಪಣ ನೀಡಿದರೆ ಪಿತೃಗಳು ಸಂತೋಷಗೊಂಡು ಹರಸುತ್ತಾರೆ. ಇದರಿಂದಾಗಿ ಜೀವನದಲ್ಲಿನ ಎಲ್ಲ ಕಷ್ಟಗಳು ಕಡಿಮೆಯಾಗಿ ಗೌರವ ಹೆಚ್ಚುತ್ತದೆ, ವಂಶದ ಅಭಿವೃದ್ಧಿ ಆಗುತ್ತದೆ. ಈ ಮಣ್ಣೆತ್ತಿನ ಅಮಾವಾಸ್ಯೆಯು ಜುಲೈ 13 ಸಂಜೆ 6:49 ಆರಂಭವಾಗಿ ಜುಲೈ 14 ಮಧ್ಯಾಹ್ನ 3:12 ಮುಕ್ತಾಯವಾಗುತ್ತದೆ. ಈ ದಿನ ಬದುಕನ್ನು ಬದಲಿಸುವ 2 ವಿಶೇಷ ಪರಿಹಾರಗಳನ್ನು ಮರೆಯದೇ ಮಾಡಿಕೊಳ್ಳಿ. ಇದರಿಂದ ಮನೆಯಲ್ಲಿನ ಸಾಲದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಉದ್ಯೋಗ, ವ್ಯಾಪಾರ ನಷ್ಟ, ಮನೆಯಲ್ಲಿ ನಿತ್ಯ ಜಗಳ, ಗಂಡ ಹೆಂಡತಿ ಮನಸ್ತಾಪಗಳೆಲ್ಲ ದೂರವಾಗುತ್ತದೆ. ಮಂಗಳವಾರ ಬರುವ ಅಮಾವಾಸ್ಯೆ ಆಂಜನೇಯ ಸ್ವಾಮಿಗೆ ಇಷ್ಟ ಪ್ರಿಯವಾದ ದಿನ. ಆದ್ದರಿಂದ ನೀವು ಮನೆಯಲ್ಲಿ ₹11 ನಾಣ್ಯವನ್ನು ತೆಗೆದುಕೊಂಡು ನಾಣ್ಯಗಳಿಗೆ ಗಂಧವನ್ನು ಹಚ್ಚಿ ಆನಂತರ 11 ಸಲ ಹನುಮಾನ್ ಚಾಲಿಸವನ್ನು ಕೇಳಿ ಅಥವಾ ಪಠಣವನ್ನು ಮಾಡಿ. 1 ಬಾರಿ ಮುಗಿದ ಮೇಲೂ ಒಂದೊಂದೇ ನಾಣ್ಯವನ್ನು ಆಂಜನೇಯನ ಮುಂದೆ ಇಡಿ. ಮರುದಿನ ಬುಧವಾರ ಬೆಳಗ್ಗೆ 11 ನಾಣ್ಯವನ್ನು ಆಂಜನೇಯ ಸ್ವಾಮಿ ದೇಗುಲದ ಹುಂಡಿಗೆ ಹಾಕಿ ಬನ್ನಿ. ಇದೊಂದು ಕೆಲಸ ಮಾಡಿ ನರಕದ ಜೀವನದಿಂದ ಮುಕ್ತಿ ಸಿಗುತ್ತದೆ. ಆಂಜನೇಯನ ವಿಶೇಷ ರಕ್ಷಣೆಯಿಂದ ಕಾರ್ಯಸಿದ್ಧಿಯಾಗುತ್ತದೆ. ಶತ್ರುಗಳ ಭಯ ದೂರವಾಗಿ ಯಶಸ್ಸು ಸದಾ ಸಿಗುತ್ತದೆ. ಮೊದಲಿಗೆ 1 ಕೆಂಪು ಬಣ್ಣದ ಬಟ್ಟೆಗೆ 4 ಕಪ್ಪು ಬಣ್ಣದ ಕವಡೆಗಳನ್ನು ಹಾಕಬೇಕು. ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಈ ಕವಡೆಗಳು ಸಿಗುತ್ತವೆ. ಹಳದಿ ಬಣ್ಣದ ಕವಡೆಗಳಿಗೆ ಹಣವನ್ನು ಆಕರ್ಷಿಸುವ ಶಕ್ತಿ ಇರುತ್ತದೆ. ಕಪ್ಪು ಕವಡೆಗಳಿಗೆ 4 ದಿಕ್ಕಿನಿಂದಲೂ ಬರುವ ಕಷ್ಟಗಳನ್ನು ದೂರ ಮಾಡುವ, ಅದನ್ನು ತಡೆಯುವ ಶಕ್ತಿ ಇರುತ್ತದೆ. 4 ಕವಡೆಗಳನ್ನು ಕೆಂಪು ಬಟ್ಟೆಗೆ ಹಾಕಿದ ಮೇಲೆ ಮನೆಯ ಸದಸ್ಯರು ಎಷ್ಟು ಜನ ಇರ್ತೀರೋ ಅಷ್ಟೂ ಜನರು ತಮ್ಮ ತಮ್ಮ ಕೈ ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕಬೇಕು. ಇದರಿಂದ ಮನೆಯವರಿಗೆ ಇರುವ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗಿ ಹೋಗುತ್ತದೆ. ಉತ್ತಮ ಆರೋಗ್ಯ, ದೇಹಬಲ ವೃದ್ಧಿಯಾಗುತ್ತದೆ. ನಂತರ ಆ ಬಟ್ಟೆಗೆ ಬಿಳಿ ಸಾಸಿವೆಯನ್ನು ಸ್ವಲ್ಪ ಹಾಕಿ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಅರಿಶಿಣದ ಕೊಂಬುಗಳನ್ನು ಹಾಕಿ ಬಟ್ಟೆಯನ್ನು ಮೂಟೆಯ ರೀತಿ ಕಟ್ಟಬೇಕು. ನೀವು ಕಪ್ಪು ಕವಡೆ, ಕಲ್ಲುಪ್ಪು, ಬಿಳಿ ಸಾಸಿವೆ, ಅರಿಶಿಣದ ಕೊಂಬುಗಳನ್ನು ಹಾಕಿದ ಮೂಟೆಯನ್ನು ನಿಮ್ಮ 2 ಕೈನಲ್ಲಿ ಹಿಡಿದುಕೊಂಡು ಮನೆ ತುಂಬ ಓಡಾಡಬೇಕು. ಈ ಕೆಲಸವನ್ನು ನಾಳೆ ಬೆಳಗ್ಗೆ ಅಥವಾ ಸಂಜೆ 2 ಸಮಯದಲ್ಲಿ ಯಾವಾಗ ಬೇಕಾದರೂ ಮಾಡಬಹುದು. ಈ ಮೂಟೆಯನ್ನು ದೇವರ ಕೋಣೆಯಲ್ಲಿಟ್ಟು ನಿಮ್ಮ ಊರಿನ ಗ್ರಾಮ ದೇವತೆ, ನಿಮ್ಮ ಇಷ್ಟ ದೇವರು, ಮನೆ ದೇವರುಗಳ ಹೆಸರನ್ನು ಹೇಳಿಕೊಂಡು ಪೂಜಿಸಬೇಕು. ನಂತರ ಈ ಮೂಟೆಗೆ 2 ನಿಮಿಷ ಧೂಪ ತೋರಿಸಿ ನಿಮ್ಮ ಮನೆಯ ಬಾಗಿಲಿನ ಹೊರಭಾಗದಲ್ಲಿ ಕಟ್ಟಬೇಕು. ಇದರಿಂದ ಮನೆಗೆ 4 ದಿಕ್ಕುಗಳಿಂದಲೂ ಬರುವ ನೆಗೆಟಿವ್ ಶಕ್ತಿ ಬಾಗಿಲಿನ ಹೊರಗೆ ನಿಲ್ಲುತ್ತದೆ. ಬರುವ ಕಷ್ಟಗಳ ಮುನ್ಸೂಚನೆ ಮೊದಲೇ ತಿಳಿಯುತ್ತದೆ. ಮನೆ ಮಂದಿಗೆಲ್ಲ ಇರುವ ದೃಷ್ಟಿದೋಷ ದೂರವಾಗುತ್ತದೆ. ಹಣದ ಬ್ಲಾಕೇಜ್ಗಳು ಇದ್ದರೆ ಅರಿಶಿಣದ ಕೊಂಬಿನ ಶಕ್ತಿಯಿಂದ ಇದು ದೂರವಾಗುತ್ತದೆ. ಹಣಕಾಸು, ಸಾಲದ ಸಮಸ್ಯೆಗಳು ಹಂತ ಹಂತವಾಗಿ ತೀರುತ್ತಾ ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ ವೃದ್ಧಿಸುತ್ತಾ ಹೋಗುತ್ತದೆ. ಈ ಪರಿಹಾರವನ್ನು ನಾನು ಬಹಳ ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇನೆ. ಜೀವನದಲ್ಲಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನೋಡಿ ನಂತರ ನಿಮಗೆ ತಿಳಿಸುತ್ತಾ ಇದ್ದೇನೆ. ನೀವು ಅಮಾವಾಸ್ಯೆಯ ದಿನ ಕಟ್ಟಿದ ಈ ಕೆಂಪು ಬಣ್ಣದ ಮೂಟೆಯನ್ನು ಸರಿಯಾಗಿ ನೆನಪಿಟ್ಟುಕೊಂಡು 48 ದಿನ ಆದ ಮೇಲೆ ತೆಗೆದು ಹರಿಯುವ ನೀರಿನಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿ ಎಸೆದು ಬರಬೇಕು.
48ನೆಯ ದಿನ ತೆಗೆಯಲು ಆಗದಿದ್ದರೆ ಒಂದೆರಡು ದಿನ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಒಂದು ಸಲ ಈ ಪರಿಹಾರ ಮಾಡಿ ನೋಡಿ. ಸುಮಾರು 6 ತಿಂಗಳುಗಳ ಕಾಲ ನಿಮಗೆ ಎಲ್ಲವೂ ಶುಭವಾಗುತ್ತದೆ. ಅಂತಹ ಶಕ್ತಿ ಈ ಮೂಟೆಯೊಳಗಿನ ವಸ್ತುಗಳಿಗಿವೆ. ಇನ್ನು 2ನೆಯ ಪರಿಹಾರ ಯಾವುದೆಂದರೆ ಅದು ಏಲಕ್ಕಿಯ ಪರಿಹಾರ. ಮಹಾಲಕ್ಷ್ಮೀ ದೇವಿಗೆ ಶುಕ್ರನಿಗೆ ತುಂಬ ಪ್ರಿಯವಾದ ವಸ್ತು ಚೆನ್ನಾಗಿರುವ 27 ಏಲಕ್ಕಿಯನ್ನು ಈ ದಿನ ಮಹಾಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಪೂಜಿಸಬೇಕು. ನಿಮ್ಮ ಜೀವನದಲ್ಲಿನ ಹಣಕಾಸಿನ ಸಮಸ್ಯೆಗಳು ಕಳೆದು ಎಲ್ಲ ಕಡೆಯಿಂದ ಚೆನ್ನಾಗಿ ದುಡ್ಡು ಬಂದು ಕೈ ಸೇರಬೇಕು ಎಂದು ಅಮ್ಮನವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಪ್ರಾರ್ಥನೆ ಮಾಡುವಾಗ ನಿಮ್ಮ ಸಂಪೂರ್ಣ ಏಕಾಗ್ರತೆ ಮಹಾಲಕ್ಷ್ಮಿ ಅಮ್ಮನವರ ಮೇಲಿರಬೇಕು. ನೀವು ಪ್ರಾರ್ಥಿಸುವ ಆ 5 ನಿಮಿಷ ಯಾರೂ ಕೂಡ ನಿಮ್ಮನ್ನು ಮಾತನಾಡಿಸಬಾರದು. ನಿಮ್ಮ ಫೋನ್ಗಳನ್ನೆಲ್ಲ ಸೈಲೆಂಟ್ ಮಾಡಿ ಶುದ್ಧ ಮನಸ್ಸಿನಿಂದ ತಿಳಿಯಾಗಿಟ್ಟುಕೊಂಡು ಮೌನದಿಂದಲೇ ಮನಸ್ಸಿನಲ್ಲಿ ಕೋರಿಕೆಗಳನ್ನು ನೆನೆದು 27 ಏಲಕ್ಕಿಯನ್ನು ದೇವಿ ಮುಂದಿಟ್ಟು ಬೇಡಿಕೊಳ್ಳಿ. ನಂತರ ಆ 27 ಏಲಕ್ಕಿಯನ್ನು ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಟುಕೊಳ್ಳಬೇಕು. ಯಾವಾಗಲಾದರೂ ಅಡುಗೆ ಮಾಡುವಾಗ ಆ ಏಲಕ್ಕಿಯನ್ನು ಬಳಸುತ್ತಾ ಬರಬೇಕು. ಇದರಿಂದ 27 ನಕ್ಷತ್ರಗಳ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಿ ಎಲ್ಲ ಕೆಲಸದಲ್ಲೂ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಹಣಕಾಸಿನ ಎಲ್ಲ ಅಡೆತಡೆಗಳು ಇದರಿಂದ ಅತಿ ಬೇಗನೆ ದೂರವಾಗಿ ಮಹಾಲಕ್ಷ್ಮಿ ಹಾಗೂ ಶುಕ್ರನ ಬಲ ಹೆಚ್ಚುತ್ತದೆ. ಯಾರಿಗೆ ಹಣಕಾಸಿನ ಹರಿವು ಹೆಚ್ಚಾಗಿ ಸಿಗಬೇಕು ಅವರ ಹೆಸರನ್ನು ಹೇಳಿ ಈ ಪರಿಹಾರವನ್ನು ಮಾಡಿ. ಉದಾಹರಣೆಗೆ ಮನೆ ಯಜಮಾನನಿಗೆ ಹೆಚ್ಚು ದುಡ್ಡು ಸಿಗಬೇಕೆಂದರೆ ಅವರ ಹೆಸರನ್ನು ಹೇಳಿ ಪ್ರಾರ್ಥಿಸಿ. ನಿಮಗೆ ಹೆಚ್ಚು ಹಣದ ಹರಿವು ಆಗಬೇಕೆಂದರೆ ನಿಮ್ಮ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿ. ಈ ಅಮಾವಾಸ್ಯೆಯ ದಿನ ಮಾಡುವ ಈ 3 ವಿಶೇಷ ಪರಿಹಾರಗಳ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಶ್ರೀ ಮಹಾಲಕ್ಷ್ಮೀ ದೇವಿ ಎಂದು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.